ಅಂತ. ಭಾಗ್ಯ. ತಡ್ರಿ ತಡ್ರಿ, ಯಾಕೆ ಹಿಂಗೆ ಆಡಿರಿ? ಯಾರು ಬಂದ್ರು ಅದು. ಅವ್ರು ಬಂದ್ರಾ? ಬನ್ನಿ, ನೀವು ಬನ್ನಿ ಪಾಪ, ಜಾಯ್ನ್ ಆಗಿ ಇವ್ರ ಜೊತೆಗೆ. ಸುಮ್ಮನೆ ಕಷ್ಟ ಸುಖ ವಿಚಾರಿಸಮ್ಮ ಅಂತ. ಭಾಗ್ಯ ಅವರೇ, ಎಲ್ಲ ಭಾಗ್ಯಗಳು ಸಿಕ್ತಿದಾವ? ಸಿಗ್ತಾವೆ. 2000 ಭಾಗ್ಯ ಅವು ಈಗ ಬರ್ತಾ ಇಲ್ಲ ಅವನಿ. ಗೊತ್ತಾ ಇಲ್ವಾ? ಸುಮಾರು ದಿನ ಆಯ್ತು. ಯಾಕೆ? ಏನೋ ಗೊತ್ತಿಲ್ಲ, ನಿಲ್ಲಿಸ್ತಾವೆ ಅಂತವ್ರೆ, ಏನೋ ಗೊತ್ತಿಲ್ಲ. ನಿಲ್ಲಿಸ್ತವಿ ಅಂತವ್ರ? ಎಷ್ಟು ತಿಂಗಳಿಂದ ಬಂದಿಲ್ಲ? ಈಗ ಒಂದು 5-6 ತಿಂಗಳಾಯ್ತು ಅವ್ನು. 5-6 ತಿಂಗಳಿಂದ ಬಂದಿಲ್ವಾ? ಆಮೇಲೆ ಅದು ಬಿಟ್ರೆ ಬೇರೆ ಬೇರೆ ಇನ್ನೇನಿಲ್ಲ, ಅದೊಂದೇ ನಮ್ಗೆ. ನಿಮ್ಮೂರು ಯಾವುದು? ಯಾವುದು? ನಮ್ದು ಕೊಳ್ಳೇಗಾಲ. ಕೊಳ್ಳೇಗಾಲನ? ಈ ಊರಿನವ್ರಲ್ವಾ ನೀವು? ಅನೂರ್ನವ್ರಲ್ವಾ ಅವರು? ಅವರು ನಮ್ಮ ಅತ್ತೆ. ಅನೂರ್ನವ್ರ ಇವರು? ಗುಂಡಾಪುರ ಅವರು. ಇಲ್ಲೇ ಅನೂರ್ ತಾವು? ನಮಸ್ಕಾರ. ಏನ್ ನಿಮ್ಮ ಹೆಸರು? ಜಯಮ್ಮ. ಜಯಮ್ಮ. ಅಲ್ಲಲ್ಲ, ನಿಮ್ಮ ಹೆಸರೇನು ಒಂದೇ? ಜಯಮ್ಮ. ಜಯಮ್ಮ. ಆಗ್ಲೇ ಮಾತಾಡ್ಸೋದ್ನಾ? ಎಲ್ಲಿ ಮಾತಾಡ್ಸ? ಆ ಜಯಮ್ಮ ಬೇರೆ, ಈ ಜಯಮ್ಮ ಬೇರೆ. ಹೇಳಿ ಜಯಮ್ಮ ಅವ್ರೆ. ಮಾತಾಡ್ಸ್ರು ಏನೋ. ಏನ್ ಸರ್, ಏನ್ ಹೇಳ್ಬೇಕು? 2000 ಬರ್ತಾ ಇಲ್ಲ. ಬತ್ತಾ ಇಲ್ಲ? ಬತ್ತಾ ಇಲ್ಲ, ಬತ್ತಾ ಇರೋದೇನು? ಏನು ಇಲ್ಲ. ಏನಿಲ್ವೇ? ಯಾವ ಊರಂದ್ರಿ? ಗುಂಡಪುರ. ಗುಂಡಪುರ. ಹೆಂಗೆ ಗುಂಡ್ ಗುಂಡಕ್ಕಿದ್ದದೋ ಇಲ್ಲ ದವಾಖಾನದ? ಎಲ್ಲ ಊರ್ ಕಂಡಾಗೆ ಇರೋದು. ಊರು ಚೆನ್ನಾಗದ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದಾವ? ಏನು ಊರಲ್ಲಿ ಪ್ರಾಬ್ಲಮ್ ಕೇಳಿದೆ? ಏನು ಇಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ. ಕೂಲಿ ಮಾಡ್ಕೊಂಡು ತಿಂತೀವಿ. ಕೂಲಿ ಮಾಡ್ಕೊಂಡು ತಿನ್ಬೇಕು. ಆಮೇಲೆ ನೀನು ದುಡ್ಡುಗಳು ಬತ್ತಿದ್ದು ಇದು ಬರ್ತದೆ ಅಂತ ನಂಬಿಕೆ ಮೇಲಿದ್ದು ಇದು ಇಲ್ಲ. 2000. ಅದು ನಂಬಿಕೆ ಮೇಲೆ ಇದ್ರೆ ನೀವು ನಂಬ್ಕಂದೇ ಇದ್ರ? ಏನಿಲ್ವಲ್ಲ ನಮ್ಗೆ, ಹೊಲ ಮನೆ ಏನಿಲ್ವಲ್ಲಪ್ಪ. ಇನ್ನೇನ್ ಮಾಡೋದು? ಹೊಲ ಮನೆ ಏನಿಲ್ಲ, ಹಂಗಾಗಿ ಅದನ್ನೇ ನಂಬ್ಕೊಂಡಿದ್ರಿ. ಮುಂಚೆ ಇದೆಲ್ಲ ಕೊಡಕ್ಕೂ ಮುಂಚೆ ಅದನ್ನೇ ನಂಬ್ಕೊಂಡಿದ್ರ? ಅದು ಕೂಲಿ ಮಾಡ್ಕೊಂಡೇ ತಿಂತಿದ್ದು. ಈಗ ಆದ್ರೂ ಸ್ವಲ್ಪ ಇದು ಧೈರ್ಯ ಐತಲ್ಲ. ಸ್ವಲ್ಪ ಧೈರ್ಯ ನೋಡಿದ್ರಾ? ಕೊಟ್ರೆ ಕೊಟ್ಬಿಡ್ಬೇಕು, ಇಲ್ಲ ಅಂದ್ರೆ ಆಸೆ ತೋರಿಸ್ಬಿಟ್ಟು ಪಾಪ ಇವರಿಗೆ ಚಿತ್ತಾಲ್ ಪತಾಲ್ ಮಾಡಾಕ್ ಬಿಟ್ಟಿದ್ರಿ. ಹಂಗೆ ವಿಷಯ ಹಂಗೆ ಅಷ್ಟೇ. ಊರಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ ಕೇಳಿದೆ ನಾನು, ನೀವೇನು ಹೇಳಿಲ್ಲ. ರೋಡು, ಗುಂಡಿ, ಚರಂಡಿ ಎಲ್ಲ ಸುಮಾರಾಗವೆ. ಎಲ್ಲ ಸುಮಾರಾಗವೆ. ಪೂರ್ತಿಯಾಗಿ ನೀವು ವರ್ಕೌಟ್ ಆಗಿಲ್ಲ. ಹೌದಾ? ಸರಿ, ಬಾಯಿಲೆ. ಈಗ ಅಲ್ಲಿ ಮಲ್ಕೊಂಡವ್ರಲ್ಲ ಅವ್ರದೆಲ್ಲ ಒಂದು ಮಜತ್ ಮಾಡೋಣ, ಮಜಾಕ್. ಯಾವ್ರು ಸಾರ್? ಚಿಂಚಳ್ಳಿ. ಇದೇ ಊರವರ? ಅದೇ ಹೇಳ್ತಿರೋದಕ್ಕನ್ರಿ, ಅನೂರಿಂದ ಅನೂರ್ನವ್ರೆ. ಒಟ್ಟಲ್ಲಿ ಅನೂರ್ ಪಕ್ಕದವ್ರೆ. ಏನ್ ನಿಮ್ಮ ಹೆಸರು? ಪ್ರಭುಸ್ವಾಮಿ, ವಾಟರ್ ಮ್ಯಾನ್. ನೀವೇ? ಸರಿಯಾಗಿ ನೀರ್ ಬಿಡ್ತಾ ಇದೀರಾ ಇಲ್ವೋ? ಕಾವೇರಿ ನೀರ್ ಬರ್ತಾ ಇದೆ. ಯಾವ ಊರಂದ್ರಿ? ಚಿಂಚಳ್ಳಿ. ಚಿಂಚಳ್ಳಿ ನೀರೇ ಬಿಡ್ತಾ ಇಲ್ಲ ಅಂತ ನೆನ್ನೆ ಕಂಪ್ಲೇಂಟ್. ವಾರಕ್ಕೊಂದ್ಸಲ ಬಿಡ್ತೀರಿ ಅಂತ. ಬಂದ್ ನೋಡಿ ಸರ್. ದಿನ ಬಿಡ್ತೀರಾ? ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಸುಳ್ಳು ಹೇಳ್ಬಾರ್ದು ನನ್ಗೆ. ವಾಟರ್ ಮೇನೆ ಸಿಕ್ಕಾಕಬಿಟ್ಟವ್ರು ಇವತ್ತು ಬಸ್ ಸ್ಟ್ಯಾಂಡ್ ನಮ್ಗೆ. ಎಲ್ಲರೂ ಊರಲ್ಲೆಲ್ಲ ವಾಟರ್ ಮೇನ್ ಮೇಲೆ ಕಂಪ್ಲೇಂಟು. ಎಲ್ಲ ಊರಲ್ಲೂ ಬೇರೆ ಬೇರೆ ಊರಲ್ಲ ಪೀಡು ಇದ್ದಾರೆ ಕೇಳಿ, ಊರವ್ರು ಇದ್ದಾರೆ ಕೇಳಿ, ಏನ್ ಸಮಸ್ಯೆ ಇಲ್ಲ. ಓಕೆ, ಆಯ್ತು. ನೀವೇನೋ ನೀರು ಬಿಡ್ತೀರಿ, ಸರಿ. ನೀರ್ ಸರಿಯಾಗಿ ಬರ್ತಿದ್ದದ ಅವಾಗ್ಲಿ ಬಿಡಕ್ಕೆ? ಬರ್ತಾ ಇದೆ, ಕಾವೇರಿ ನೀರು ಬರ್ತಾ ಇದೆ. ಕಾವೇರಿ ನೀರು ಬರ್ತದೆ. ಪುಣ್ಯವಂತರು ನೀವು. ಹಂಗ್ರೆ ಹಳ ಟ್ಯಾಂಕ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಈಗ ಏನೇ ಅಭಿವೃದ್ಧಿ ಮಾಡ್ಬೇಕು ಊರು? ಇನ್ನು ರೋಡ್ ಆಗ್ಬೇಕು. ರೋಡ್ ಹಾಕ್ಬೇಕು. ಆಮೇಲೆ ರೋಡ್ ಅಭಿವೃದ್ಧಿ ಆಗ್ಬೇಕು ಸರ್. ಬಸ್ ಕಮ್ಮಿ, ಬಸ್ ಅವಶ್ಯಕತೆ. ಬಸ್ ಇಲ್ಲ. ಎಲ್ಲ ನಿಮ್ MLA ಅಭಿವೃದ್ಧಿ ಮಾಡಿಸ್ತವ್ರ ಏನೋ? ಎಲ್ಲ ಮಾಡ್ತಾ ಇದಾರೆ. ಹಳ್ಳಕ್ ನೀರು ಬಿಟ್ಟಿದಾರಲ್ಲ ಸರ್, ಕುಡಿಯೋ ನೀರು. ಹೌದಾ? ಓ ಬರ್ರಿಲಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶಿವನಾಗಮ್ಮ ಅಂತ. ಶಿವನಾಗಮ್ಮ. ನಿಮ್ಮ ಹೆಸರು? ಅಜ್ಜಿಪುರದಲ್ಲಿ ಮಾಡ್ತಾ ಬರ್ರಮ್ಮ. ನಿಮ್ಮ ಊರು ಯಾವುದು? ನಮ್ಮ ಏರಿಯಾದಲ್ಲಿ ಊರು ಇದೇ ಊರು. ಅನೂರೇ. ಯಾವ ಏರಿಯಾ? ನಮ್ದು RMC ಹಿಂಭಾಗ. RMC ಹಿಂಭಾಗ. ಏನ್ ನಿಮ್ ಪ್ರಾಬ್ಲಮ್ ಹೇಳಿ? ಪ್ರಾಬ್ಲಮ್ ರೋಡ್ ಆಗ್ಬೇಕು, ರೋಡ್ ಆಗ್ಬೇಕು, ಡ್ರೈನ್ ಆಗ್ಬೇಕು. ನೀರು ಮಳೆ ಹೋದ್ರೆ ಎತ್ತಗೂ ಹೋಗಲ್ಲ. ಎತ್ತಾಗೂ ಹೋಗಲ್ಲ, ಬರೀ ನಿಮ್ ಮನೆ ತಕ್ಕ ಬರ್ತದೆ. ಒಳಕ್ಕೆ ನುಗ್ಗುತ್ತ ನೀರು, ಮನೆ ಒಳಕ್ಕೆ ನುಗ್ಗುತ್ತ. ಬೀದಿ ನೀರೆಲ್ಲ, ಬಚ್ಚಲ್ ನೀರೆಲ್ಲ ಒಳಕ್ಕೆ ಮನೆ ಒಳಗೆ ಬರ್ತಾವ. ಅದಕ್ಕೆ ಏನ್ ಮಾಡ್ತಿದ್ರು ತಾಲೂಕ್ ಪಂಚಾಯತಿ? ಏನ್ ಮಾಡ್ತಿದಾರ ನಿಮ್ಮ ಮುನ್ಸಿಪಲ್ ಅವ್ರು? ಏನ್ ಮಾಡ್ತಾರ? ದುಡ್ನೆಲ್ಲ ನುಂಗ್ತಾರ. ಬಂದ್ ದುಡ್ನೆಲ್ಲ ನುಂಗ್ತಾರ. ಬಂದ್ ದುಡ್ನೆಲ್ಲ ನುಂಗ್ತಾವ್ರ. ಅವ್ರ ಹೆರ್ತಿ ಮಕ್ಳು ಡ್ರೈವ್ ಮಾಡ್ಕತಾರ. ಯಾರನ್ನು ಇದು ಮಾಡಲ್ಲ. MLA ಒಂದೇ ಒಂದಿನ ಮೊನ್ನೆ ಬಂದು ನೋಡ್ಕೊಂಡು ಯಾಕೆ ಬಂದ್ರು? ಏನಕ್ಕೆ ಬಂದ್ರು ಗೊತ್ತಿಲ್ಲ. ಏನಕ್ಕೆ ಬಂದ್ರ? ಅದೇನ ಬಿಗ್ರೂಟ ಮಾಡಿದ್ರು. ಏನ್ ಮಾಡಿದ್ರ? ಕರ್ಕೊಂಡ್ ಜನಗಳು ಮಾಡ್ಕೊಂಡು ಹೋದ್ರು. ಹಂಗ ರೋಡ್ ಡ್ರೈನ್ ಆಗ್ಬೇಕು ನಮ್ಗ. ನಿಮ್ದು ಅದೇ ಊರ? ಜಿಪುರ ಸರ್. ನಿಮ್ಮೂರ ಹೆಂಗಿದೆ? ನಡೀತಾ ಇದೆ. ಅಲ್ಲೂ ತುಂಬಾ ಏನ್ ನಡೀತಾ? ನೀವು ನಡೀತಾ ಇದೀರಾ? ಕೆಲಸ ನಡೀತಾ ನಡೀತಾ ಇದೆ. ಕೆಲಸ ನಡೀತಾ ಇದೆ. ಮಾಡ್ತಾ ಇದೀವಿ ಅಂತ ಎಲ್ಲ. ಯಾಕೆ ಸುಮ್ಕಿರಿ? ಕಾಸು ಕೊಟ್ಟಿಲ್ವಾ ನಿಮ್ಗೆ? ತಿಂಗಳ 2,000 ಬರಲ್ವಾ? 2,000 ಬರೋದ್ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? 2,000 ಕೊಡು ಅಂತ ಪಾಪ ಬೋರವ್ರಿಗೆ ಬರ್ತದಲ್ಲ. ಅವ್ನ ಕೇಳಲಿಲ್ಲ. ನಮ್ಮ ಮಕ್ಕಳೆಲ್ಲ ಟ್ಯಾಕ್ಸ್ ಕಟ್ತಾರ, ದುಡ್ಡು ಕೊಡ್ತಾರ. ಅವ್ನ ಮನೆ ದುಡ್ಡು ಏನು ಕೊಡಲ್ಲ. ಪ್ರಶ್ನೆ ರೋಡ್ ಡ್ರೈನ್ ಮಾಡ್ಕೊಡೋನಿ. ರೋಡ್ ಡ್ರೈನ್ ಮಾಡ್ಕೊಡ್ಬೇಕು. ನೀರು ಪರವಾಗಿಲ್ಲ. ಇವಾಗ ನೀರ್ ಬರ್ತದ. ನೀರ್ ಬರ್ತದ, ತೊಂದ್ರೆ ಇಲ್ಲ ನಿಮ್ಗ? ಅಜ್ಜಿಪುರದಲ್ಲಿ ನೀರು ಬಿಟ್ಟು ಅಜ್ಜಿಪುರ ಇನ್ನು ಅಜ್ಜಿ ಕಾಲದಲ್ಲಿ ಆಯ್ತೋ ಇಲ್ಲ ಈಗ ಇನ್ನು ಮಕ್ಕಳ ಕಾಲಕ್ಕೆ ಬಂದೈತೋ? ಹೌದಾ? ಇಲ್ಲ, ಓಟ್ ಗೀಟ್ ಎಲ್ಲ ಇಲ್ಲೇ ಇರೋದು. ಓಟ್ ಗೀಟ್ ಎಲ್ಲ ಇಲ್ಲೇ. ಮಾಮೂಲಿ ನೋಟ್ ಸಂಪಾದನೆ ಮಾತ್ರ ಮೈಸೂರಲ್ಲಿ. ಸರಿ ಆಯ್ತು. ನಿಮ್ಮ ಹೆಸರು? ರುದ್ರಪ್ಪ. ಯಾವೂರು? ಮಾಲಿಂಗನಕಟ್ಟೆ ಪಕ್ಕ. ಮಾಲಿಂಗನಕಟ್ಟೆ ಪಕ್ಕ. ಹೆಂಗದೆ ಊರು?
ಊರು ಯಾಗಿದ್ದು ಆಗೇ ಅದ. ಯಾಗಿದ್ದು ಆಗ್ಯದ, ಆಗ್ಯದ. ಏನು ಉದ್ಧಾರ ಇಲ್ಲ. ಏನೂ ಇಲ್ಲ. ಯಾಕ ಏನು ಮಾಡಲಿಲ್ಲ. ಮಾಡ್ಲಿಲ್ವಾ? ಯಾರು ಮಾಡ್ಬೇಕಿತ್ತು, ಯಾಕೆ ಮಾಡ್ಲಿಲ್ಲ? MLA ಮಾಡ್ಬೇಕಾಯ್ತು, ಮಾಡಲಿಲ್ಲ. ಮಾಡ್ಲಿಲ್ಲ. ಕಾರಣ? ರೋಡ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಹೌದಾ? ಚರಂಡಿ ಇಲ್ಲ. ಹೌದಾ? ಹಾಯ್. ಓ ಹಂಗಾರೆ ಅನೂರು ತಾಲೂಕಿನ ಹಳ್ಳಿಗಳೆಲ್ಲ ಅಭಿವೃದ್ಧಿ ಇಲ್ಲ. ಏನು ಇಲ್ಲ. ಏನು ಹೇಳಕ್ ಬಂದ್ರಿ? ತಿರುಗಾಡಕ್ಕೆ ಆಗಲ್ಲ. ಬಸ್ಸಿನ ವ್ಯವಸ್ಥೆ? ಬಸ್ಸಿನ ವ್ಯವಸ್ಥೆ ನಮ್ಮ ಊರಿಗೆ ಇಲ್ವೇ ಇಲ್ಲ. ಇಲ್ವೇ ಇಲ್ವಾ? ವಾ, ಮತ್ತೆ ಒಂದೆರಡು ಕಿಲೋಮೀಟರ್ ನಡ್ಕೋಬೇಕು. ಓ ಹಂಗೆ ಮೇನ್ ರೋಡ್ನಿಂದ ಊರು. ಯಾರಿಗಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆಂಬುಲೆನ್ಸ್ ಬರ್ತಾವ ಇಲ್ವಾ? ಬರ್ತಾವ. ಫೋನ್ ಮಾಡಿದ್ರೆ ಬರ್ತಾವ. ಆಟೋಗಳು ಬರ್ತಾವ. ಅದ್ರಲ್ಲಿ ಓಡಾಡ್ತೀವಿ ಅಷ್ಟೇ. ಅದ್ರಲ್ಲಿ ಓಡಾಡ್ತೀರಿ? ಗಾಡಿಲಿ ಓಡಾಡ್ತೀರಿ. ಸರಿ. ಇದು ಪೆನ್ಷನ್ ದುಡ್ಡೆಲ್ಲ ಬರ್ತೈತೆ ಇಲ್ವಾ? ಪೆನ್ಷನ್ ಬತ್ತ. ಎಷ್ಟು? 1200. ತಿಂಗಳ ಬರ್ತಾ ಇದೆಯಾ? ಚೆಕ್ ಮಾಡ್ತಾ ಇದೀರಾ? ಬರ್ತದೆ. ಇಲ್ಲ ಏನಾದ್ರು ಸ್ಟಾಪ್ ಮಾಡಿದಾರಾ? ಇಲ್ಲ, ಈಗ ಸ್ಟಾಪ್ ಮಾಡವ್ರ. ಅದು ಎಷ್ಟು ತಿಂಗಳಿಂದ? ಈಗ 2 ತಿಂಗಳಿಗೆ ಸ್ಟಾಪ್. ಅದೇ ಹೇಳ್ಬೇಕು ಮತ್ತೆ ನೀವು. 2 ತಿಂಗಳಿಂದ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಬರ್ತಾ ಇಲ್ಲ ಹೆಂಗಸರ್ಗ. ಇದು ಬರ್ತಾ ಇಲ್ಲ. ಅದು ಇಲ್ಲ, ಈ ಕಡೆ ನಿಮ್ ಕಡೆದು ಇಲ್ಲ. ಯಾವ್ದು ಇಲ್ಲ. ಸರಿ ಆಯ್ತು ಸರ್, ಓಕೆ. ಅಷ್ಟೇ, ಅದಕ್ಕೆ ಜನರ ಹತ್ರ ಕೇಳೋಣ ಅಂತ ಎಲ್ಲನೂ. ಏನ್ ಸಮಾಚಾರ? ಯಾವ್ಯಾವ ಊರಿಗೆ ಹೋಗ್ಬೇಕು? ಏನ್ ನಿಮ್ಮ ಹೆಸರು? ಬಸಮ್ಮ ಅಂತ. ಬಸಮ್ಮ, ಬಸ್ ಬಂದಿಲ್ವಾ? ಬಸ್ ಬಂದಿಲ್ಲ. ಪಾಪ ಬಸಮ್ಮಂಗ್ ಬಸ್ಸೇ ಬಂದಿಲ್ಲ. ಯಾಕೋ ಕಾರಣ? ಎಷ್ಟೊತ್ತಿಂದ ಕಾಯ್ತಿದ್ದೀರಿ? ಒಂದು ಅರ್ಧ ಗಂಟೆ ಟೈಮ್ ಕಾಯ್ತಿದ್ವಿ. ಅರ್ಧ ಗಂಟೆಯಿಂದ ಕಾಯ್ತಿದ್ದೀರಾ? ಹೋಗ್ಲಿ, ಬಸ್ ಅಂತೂ ಬಂದಿಲ್ಲ. ಕಾಸಾರು ಬರ್ತಾ ಇಲ್ವೋ? ಬಸ್ಸು ಕಾಸು ಬಸ್ಸು ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಎಷ್ಟು? 2000? 2000 ಬಂದಿಲ್ಲ. ಇನ್ನು ಗೃಹಲಕ್ಷ್ಮಿ ಅದು ಬಂದಿಲ್ವಾ? ಇಲ್ಲ. ಪೆನ್ಷನ್ ಯಾವ್ದೂ ಇಲ್ಲ. ಅದು ಇಲ್ವೇ? ಅದು ಇಲ್ಲ. ಎಷ್ಟು ತಿಂಗಳಿಂದ ಇಲ್ಲ? ಇಂದು 3 ತಿಂಗಳೇನಾಗದೆ. ಯಾವ ಊರು ಅಂದ್ರೆ ನೀವು? ನಾವ್ ಆ ಕಡೆ ಕಳ್ಳಳ್ಳಿ ಡ್ಯಾಮ್. ಅಲ್ಲಿ ಹೆಂಗೆ ಊರಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ? ರೋಡು, ರಸ್ತೆ, ಗುಂಡಿ ರೋಡೇನ ಆಗಾಗ್ತದೆ. ರೋಡ್ಗೇನ ಚೆನ್ನಾಗದೆ ಇರತ್ತಾವು. ನಿಮ್ ಮನೆ ತಾವು? ನಮ್ಮ ಮನೆ ತಾವು ಚೆನ್ನಾಗದೆ. ನೀರ್ಗಿರೆಲ್ಲ ಬಂದದ? ನೀರು ಸ್ವಲ್ಪ ಪ್ರಾಬ್ಲಮ್. ನೀರ್ ಪ್ರಾಬ್ಲಮ್. ರೋಡ್ ಚೆನ್ನಾಗದೆ. ಡ್ರೈನು ಗಿನೆಲ್ಲ ಮಾಡಾರ. ನಿಮ್ಮೂರ ಯಾವ್ದು? ಯಾವ ಊರಮ್ಮ? ನಾವು ಮಾತಾಡೋದು ಅಂತ ಬೆಂಗಳೂರಲ್ಲೇ ಬಿಡುದಿಲ್ಲ. ನಾವು ಮಾತಾಡ್ತಿದ್ದವ್ರನ್ನ ನಾವು ಮಾತಾಡಿಸ್ತೀವಲ್ಲ. ನಿಮ್ಮ ಹೆಸರೇನು? ಬನ್ನಿ ಜೊತೆಗೆ ನಿಂತ್ಕೊಳ್ಳಿ. ನೋಡಿ ಅವ್ರು ಹೆಂಗ್ ಮಾತಾಡಿದ್ರು, ಅವ್ರ ಧೈರ್ಯ ನೋಡಿ ಅವರು ಹೆಂಗ್ ಮಾತಾಡಿದ್ರು ಅಂತ. ನಿಮ್ಮ ಹೆಸರೇನು? ನೋಡ್ ಕಲೀರಿ. ಕೇಳಿದ ಕೂಡ ಹೆಸರು ಹೇಳಿಲ್ಲ ನೀವು. ನಿಮ್ಮ ಹೆಸರೇನು? ಅಯ್ಯೋ ನಾಚಿಕೆ ನೋಡಪ್ಪ. ಓ ಏನಂಗೆ ಈಗ ಏನು ಮದ್ವೆ ಶೂಟಿಂಗ್ ಮಾಡ್ತಿದೀವ ನಾವು. ನಾಚಿಕೆ ಓಡಕ. ಮುನಿಯಮ್ಮ ಯಾವ್ರು? ಮಿನ್ಯ. ನಿಮ್ ಊರ ಹೆಸರಲ್ಲಿ ನಿಮ್ಗೆ ಮುನಿಯ ಅಂತ ಹೆಸರಿಟ್ಬಿಟ್ಟಾರನಪ್ಪ. ಮುನಿಯಮ್ಮ ಅಂತ. ಹಳ್ಳಿ ಚೆನ್ನಾಗಿದ್ದು ಹೆಂಗಿದ್ದು? ಕೂಲಿ ಮಾಡಿದ್ ಕೂಲಿಯೇ ಮೊದ್ಲಿಲ್ಲ. ಒಂದ್ ಕೆರೆ ಕೆಲಸ ಕೊಡುದ್ಲ. ಎಲ್ಲಕ್ಕೂ ಸೌಲಭ್ಯ ಹೇಳ್ತಾರೆ. ಆ ಕಾರ್ಡ್ ಮಾಡಿಸ್ಬೇಕು, ಈ ಕಾರ್ಡ್ ಮಾಡಿಸ್ಬೇಕು, ಈ ಕಾರ್ಡ್ ಮಾಡಿಸ್ಬೇಕು. ಬರೀ ಇಂಥವೇ ಬೇಕಾದ್ರೆ ಹೇಳ್ತಾರೆ. ಖರ್ಚಿಗೆ ಹೇಳ್ತಾರೆ. ವರಮಾನನೂ ಇಲ್ಲ, ಕೂಲಿನೂ ಇಲ್ಲ. ಕಾಸು ಇಲ್ಲ. ಸಿದ್ದರಾಮಣ್ಣ ಕೊಡ್ತೀನಿ ಅಂದಿದ್ದು ಕೊಟ್ಕೊಂಡಿದ್ರು. 1 ತಿಂಗಳು 2 ತಿಂಗಳಿಂದ ಇಲ್ಲ. ಅದು ಇಲ್ಲ. ಬತ್ತಾಯಿಲ್ಲ. ಶಿವಾಯ ನಮಃ. ಹೋಗ್ಲಿಕ್ಕೆ ಊರ ಅಭಿವೃದ್ಧಿ ಏನು ಹಿಂಗ ಕೂಲಿ ಕಬ್ಲ ಮಾಡ್ಕೊಂಡು ಅಷ್ಟೇ. ಕೂಲಿ ನಿಮ್ಮೂರಲ್ಲಿ ರೋಡ್ ಇಲ್ಲ ಕಣಪ್ಪ. ರೋಡ್ ಇಲ್ವಾ? ರೋಡ್ ಹೆಂಗ್ ಹೇಳ್ತಾರೆ? ರೋಡ್ ಇಲ್ಲ. ರಸ್ತೆಗಳು ಸರಿ ಇಲ್ಲ. ರೋಡ್ ಸರಿ ಇಲ್ಲ. ವಸ್ತಿ ಆಗದೆ. ಮನೆ ನೀರ್ ಬರ್ತದೆ. ರೋಡ್ಗಳೆಲ್ಲ ಕಿತ್ತೋಯ್ತು. ನಿಮ್ಮ ಹೆಸರೇನೋ ಅಜ್ಜಿ? ನನ್ನ ಹೆಸರು ಸಿಂಹಮಾಳಿ. ಯಾವ ಹೊಳಿ? ಸಿಂಹಳಮ್ಮ. ಏನ್ ಸಿಂಹ ಗಿಮ್ಮ ಅಂತೆಲ್ಲ ಇಟ್ಬಿಟ್ಟವ್ರ ಹೆಸರ? ಸಿಂಹಳಮ್ಮ. ಸಿಮ್ಮಿಣಿ. ಯಾವ್ರು? ಗಾಜನೂರು. ರಾಜ್ಕುಮಾರ್ ಅವರು? ಅಲ್ಲೇ ರಾಜ್ಕುಮಾರ್ ಗೊತ್ತಾ? ರಾಜ್ಕುಮಾರ್ ಪಿಕ್ಚರ್ ಹೀರೋ ಗೊತ್ತಿಲ್ವಾ? ಗಾಜನೂರು. ಚಿಕ್ಕ ಗಾಜನೂರ ದೊಡ್ಡ ಗಾಜನೂರ? ಹಳ್ಳಿ ಮಿನ್ನೆ ಉಗ್ಗೆ ಸೈಡು. ಯಾವ್ದೋ ಬೇರೆದು. ಈ ಕಡೆ ಬೇರೆ ಗಾಜನೂರು ಇದು. ಹಂಗಾರೆ ಬೇರೆ ಬುಡಿ ಹೋಗ್ಲಿ. ಇದು ಪಿಂಚಣಿ ದುಡ್ಡೆಲ್ಲ ಬರ್ತೈತವ? ಪಿಂಚಣಿ ದುಡ್ಡು ಬರ್ತದೆ. ಎಷ್ಟು ಬರ್ತದೆ? 1000. ಇದು ಗೃಹಲಕ್ಷ್ಮಿ ಅದು ನಿಂತೋಗದೆ. ನಿಂತೋಗ್ಬಿಟ್ಟದ? ಅಯ್ಯೋ ಬೇಜಾರೇ? ಬೇಜಾರಿಲ್ವಾ? ಬೇಡ ಸ್ವಾಮಿ. ಕೂಲಿ ಇಲ್ಲ, ಕಮಲ ಇಲ್ಲ. ನಮ್ಗಾರ ವಯಸ್ಸಾಯ್ತು. ಕಂಬಳ್ಕೋದಾವ.
ಮನೇಲಿ ಅದೇ ನಿಮ್ಮಂತರಿಗೆ ಅಂತಾನೆ ಕೊಟ್ಟಿದ್ದು ನಮ್ ಸಿದ್ದಣ್ಣ. ನಮ್ಮ ಹಳ್ಳಿಗಳಿಗೆ ಬಿಟ್ಬಿಟ್ರು ಏನ ಚಿರ್ತೇನ ಚಿರ್ತೆಲ್ಲ ಬರ್ತದ ಮತ್ತೆ ಒಂದು ಹುಡುಗನ್ ಕಚ್ಕೊಂಡಿಲ್ವ ಮೊನ್ನೆ ಬೆಲ್ಟ್ ಹಾಕೊಂಡ್ ಕಟ್ಕ ಸಾಕುರಿ ಮನೇಲಿ. ಕಚ್ಕೊ ಹೋಗ್ಬಿಡ್ತಾರೆ. ಏನ್ ಮಾಡ್ತಿದಾರಲ್ಲ ಅರಣ್ಯ ಇಲಾಖೆರು? ಟಿವಿ ನೋಡ್ಕೊಂಡು ಕೂತಿದ್ ಮಗನ ಪಾಸ್ಟರ್ ಏನ್ ಮಾಡ್ತಿದ್ರು? ಪಾಸ್ಟರು ಪಾಸ್ಟರ್ ಸಂಬಳ ಬರ್ತದೆ ಹೋಯ್ತಾರೆ ಮನೇಲವ್ರೆ. ಮನೇಲವ್ರ ಪ್ರಾಣಿಗಳೆಲ್ಲ ನಿಮ್ ಊರಲ್ಲವೇ? ಕ್ವಾರ್ಟರ್ಸ್ ಕಟ್ಕೊಂಡವ್ರೆ. ಕ್ವಾರ್ಟರ್ಸ್ ಒಳಗವ್ರೆ ಅವರು. ಹೋಯ್ತೀವಿ ಅಂತಾರೆ, ಕಾರ್ ತಗೊಂಡು ಹೋಯ್ತಾರೆ, ಎಷ್ಟು ದೂರ ಹೋಯ್ತಾರೆ ರಸ್ತೆಯಿಂದ ಪುನಃ ಬಂದು ಕ್ವಾರ್ಟರ್ಸ್ ಅವ್ರೆ. ಏನ್ ಸೌಲಭ್ಯ ಮಾಡ್ತಾರೆ ಅವರು? ಏನು ಇಲ್ಲ. ಏನು ಇಲ್ಲ. ಕಾಡ್ ಕಿತ್ಕೊಂಡ್ರು ಅಷ್ಟೇ. ಕಾಡ್ ಕಿತ್ಕೊಂಡ್ರು. ಕಾಡ್ ಕಿತ್ಕೊಂಡ್ರು ಮತ್ತೆ ಸೌದೆ ಇಲ್ಲ, ಸೊಪ್ಪಿಲ್ಲ. ಎರಡು ಸೊಪ್ಪು ತಂದ್ರೆ ಅಂಬ್ಲಿಕ್ ಹಚ್ಚಿ ಕುಡಿಬೋದು. ಕೊಡಲ್ಲ ನಿಮ್ಗೆ ಏನು ಎರಡು ಸೋ ತರಕ ಬಿಡೋದಿಲ್ಲ. ಚಿರತೆ ಮಾತ್ರ ಹಂಗ್ ಬಂದವು. 1,000 1,500 ಕೇಳ್ತಾರೆ ಇದಕ್ಕೆ. ಯಾಕೆ? ಪೆಟ್ರೋಲ್ಗೆ ಡೀಸೆಲ್ಗೆ ಅಷ್ಟೇ ಬೆಲೆ ಏರ್ಸ್ಬಿಟ್ಟ ಮೋದಿ ಬಂದು ಎಲ್ಲ ಏರ್ಸ್ಬಿಟ್ರ. ಇನ್ನೇನು ಮತ್ತೆ ಕೆಜಿ ಬೇಳೆ 2,000 3,000 ಹೇಳ್ಕೊಂಡು. ಮೇಡಮ್ ಏನೋ ಭಾಳ ಶಿಸ್ತಾಗಿ ನಿಂತ್ಬಿಟ್ಟಿದ್ದೀರಿ. ಏನ್ ನಿಮ್ಮ ಹೆಸರು? ಭಾಗ್ಯಮ್ಮ ಅಂತ. ಭಾಗ್ಯಮ್ಮ. ಯಾವೂರು? ಬಂಡಳಿ. ಬಂಡಳ್ಳಿಲಿ ಎಲ್ಲ ಬಂಡೆ ತರ ಇದೆಯೋ ಇಲ್ಲ ಅಭಿವೃದ್ಧಿ ಮಾಡೋರೆಲ್ಲ ಬಂಡ್ ಬಿದ್ದವರು? ಇರೋ ಚೆನ್ನಾಗವ್ರೆ ಅಣ್ಣ. ನಮ್ಮಂತ ಪಾಳುಪರ ನಿಮ್ಮಂತ ಪಾಳುಪರ ಏನಾಗದೆ ಎಲ್ಲ ಪರ್ಸ್ಕೊಂಡ್ಬಿಡದೆ. ಹೆಂಗದೆ ಊರು? ಊರು ಚೆನ್ನಾಗೈತೆ ಅಣ್ಣ. ಬಂಡಳ್ಳಿಲಿ ಅಭಿವೃದ್ಧಿ ಆಗದ? ರೋಡು, ರಸ್ತೆ, ರೋಡ್ಗಳೆಲ್ಲ ನೀರು ನೀರು ಎಲ್ಲ ಬರ್ತದ? ಡ್ರೈನೇಜು ಎಲ್ಲ ಓಕೆನಾ? ಮನೆಗಳೆಲ್ಲ ಐತಾ ಬಡವರಿಗೆ? ಅಣ್ಣ ಬಡವ್ರಿಗದ ನಾವು ಎಲ್ಲ ಹಳೆ ಮನೆನೇ ರೆಡಿ ಮಾಡಿಸ್ಕೊಬಿಟ್ಟು ಅಣ್ಣ. ಸಾಲ ಮಾಡಿ ಒಂದ್ ಸ್ವಲ್ಪ 3 ಲಕ್ಷ ಸಾಲ ಮಾಡಿ. ಯಾಕೆ ಪಂಚಾಯತಿ ವ್ಯಾಪ್ತಿಲಿ ಮನೆ ಕೊಡ್ತಾರಲ್ಲ? ಪಂಚಾಯತಿಲಿ ಎಷ್ಟು ಕೊಟ್ಟಾರಣ್ಣ? 1,20,000 ಕೊಡ್ತಾರ. ನಮ್ಮ ಮನೇಲಿ ನಮ್ಮ ಮನೆಯವ್ರು ಇಲ್ಲ ತೀರೋದ್ರು. 1,20,000 ಇವತ್ತು ಗುಡ್ಸ್ಲು ಕಟ್ಟಕ್ಕಾಗಲ್ಲ. ಅದ್ರ ನಾವು ಸಾಲ ಮಾಡಿ ಒಂದ್ ಸ್ವಲ್ಪ ಹೆಂಗೆ ಹಳೆ ಮನೆನೇ ಸುಮಾರು ಮಡ್ಡಿ ಪಾಲಿಸು ಗಿಲಿಸು ಮಾಡಿ ಸರ್ವಿಸ್ ಗಿರ್ವಿಸ್ ಹಂಗ್ ಮಾಡ್ಸ್ಕೊಂಡವಿ. ಕೂಲಿ ಮಾಡಿದ್ರೆ ಕಾಸು ಈಗ 2 ತಿಂಗಳಿಂದ ಸಿದ್ದರಾಮಯ್ಯನ ಕಾಸು ಬರ್ತಾ ಅದು ಇಲ್ಲ. ಇಲ್ಲ. ವಾ ನೀನಣ್ಣ ಮತ್ತೆ ಏನ ಇದೆಲ್ಲ ಕೇಳ್ದಾರಿಯಲ್ಲ, ಇದೆಲ್ಲ ಬೇಕಂದಾರಿಯಲ್ಲ. ಇದೆಲ್ಲ ಕೇಳೋದ್ರ ಮೇಲೆ ನಿಮಗೆ ಗೊತ್ತಾಯಿಲ್ಲ ಅಂದ್ಮೇಲೆ ತಾನೇ ಟಿವಿಲಿ ಅವ್ರು ನೋಡೋದು ನಿಮ್ಗೆಲ್ಲ ಗೊತ್ತಾಯಿಲ್ಲ ಅಂತ. ಈಗ ಬಸ್ ಕೂಡ ಬೇಡ, ದುಡ್ಡು ಕೊಡ್ಕ ಬಸ್ ಬರಮ್ಮ. ಅದನ್ನ ಒಂದು ಹೆಲ್ಪ್ ಮಾಡಿದ್ರೆ ಇಷ್ಟೇ ದುಡ್ಡು ಕೊಡ್ಕೊಂಡೆ ಬಸ್ಸಿಗೆ ಬರೋಮ. ಫ್ರೀ ಬೇಡ. ನಾವ್ ಯಾವ ದೇಶ ಸುತ್ತಿದ ಸಿಟಿ ಇರ್ತಾವ, ಬೆಟ್ಟ ಆ ದೇವ್ರು ಈ ದೇವ್ರು ಆ ದೇವ್ರು ಈ ದೇವ್ರು ಸುತ್ತಾರೆ. ನಮ್ಗೆ ಬೇಡ. ಬಸ್ ಕಾಸು ತಗೊಳ್ಳಿ, ನಮ್ಗೆ 2,000 ಕೊಡಿ. ನೋಡಿದ್ರಾ ಹೆಂಗ ಜೀವನ ಮಾಡೋ? ನೋಡಿದ್ರಾ ಬಸ್ಸಿಗೂ ಕೊಡ್ಬೇಡಿ ಅಂತ ಹೇಳ್ತಾರೆ. ಬಸ್ಗೆ ಬೇಡ, ಬೇಡ ಕರೆಂಟ್ ಚಾರ್ಜ್ ಕಟ್ಟುವ, ವ್ಯವಹಾರ ಆಯ್ತದೆ ಅಂತವ್ರೆ. ಕರೆಂಟ್ ಚಾರ್ಜ್ ಕಟ್ಟುವ, ಬಸ್ಗೂ ಟಿಕೆಟ್ ಕೊಡುವ. ನಮ್ಗೆ 2,000 ಕೊಟ್ಟರು ಕೂಡ ಹೆಂಗ್ ಜೀವನ ಮಾಡ್ಬೋದಲ್ಲ. ನಿಮ್ಮೂರು ಯಾವ್ದವ? ಅಂಬ್ಲಿ ಕುಡಿಬೋದು. ಇದೇ ಊರ? ಅನೂರ? ಬನ್ನಿ ಈ ಕಡೆಗೆ. ಅಲ್ಲೇ ಒಬ್ರು ಇನ್ನೊಬ್ರು ಮಾತಾಡ್ಸೀನಿ. ಜಾಗ ಚೇಂಜ್ ಮಾಡ್ಬೇಕು, ವಾಸ್ತು ಚೇಂಜ್ ಮಾಡ್ಬೇಕು. ಅನೂರ್ ತಾವೆಲ್ಲೇ? SCB ಕಡೆ ನಾವು ಮಾದಗರು. ನಾನ್ ನಿಮ್ ಜಾತಿ ಕೇಳದ್ನ? ಇರ್ಲಿ, ಜಾತಿ ಕೇಳದ್ನ ನಾನು? ಹೇಳ್ಬೇಕು ತಾನೆ ನಾವು. ಬಿಟ್ಬಿಡಿ ಅದ್ನೆಲ್ಲವ ಫಸ್ಟ್. ಈಗ ಜಾತಿ ಬಗ್ಗೆ ಹೇಳ್ಬೇಕು ತಾನೆ. ಬೇಡ, ಬೇಕಾಗಿಲ್ಲ. ಈ ನಿಲ್ಸ್ಬಿಡಿ ಈ ಜಾತಿಯಿಂದ ರಾಜಕಾರಣ ಮಾಡೋದು. ಅವ್ರು ಹೇಳ್ಬೋದಾಗಿತ್ತಲ್ಲ, ಇವ್ರು ಹೇಳ್ಬೋದಾಗಿತ್ತಲ್ಲ. ನಾನ್ ಬಂದಿರೋದು ನಿಮ್ಮನ್ನ ಜಾತಿ ಕೇಳ್ಕೊಂಡ್ ಬಂದಿಲ್ಲ, ನಿಮ್ ಸಮಸ್ಯೆ ಕೇಳ್ಕೊಂಡ್ ಬಂದಿದ್ದೀನಿ. ಸಮಸ್ಯೆ ಇದೆಯಲ್ಲ ಅದು ಕೇವಲ ಬರೀ SC ಜಾತಿಗೆ ಅಥವಾ ST ಜಾತಿಗೆ ಅವ್ರಿಗೆ ಮಾತ್ರ ಅಲ್ಲ, ಇಡೀ ಎಲ್ಲಾರ್ಗು ಸಮಸ್ಯೆನೆ. ಆಯ್ತಾ? ಈಗ ನಮ್ ಸಮಸ್ಯೆ ಏನಂದ್ರ ಮಗ ಮದುವಾಗಿ ಅವ್ನ ಹೆಡ್ತಿ ಮಕ್ಳು ಕಟ್ಕ ಅವನ ಮಕ್ಳು ಹೆಣ್ಮಕ್ಳೆಲ್ಲ ಮದುವಾಗಿ ಉಂಟು. ಯಜಮಾನ ಗೇಯಕ್ ಹೋಗಲ್ಲ. ಅದ್ 2,000 ಬರೋದಕ್ಕ ಜೀವನ ಮಾಡ್ತಿದ್ವು. ಈಗ ಅದ್ 2,000 ನಿಂತಾಯ್ತು, ಹೆಂಗ್ ಜೀವನ ಮಾಡೋದು ಅಂತ ಕಷ್ಟ ಆಯ್ತು. ರತ್ನಮ್ಮ. ರತ್ನಮ್ಮನಂತ ಮುತ್ತನಂತ ಮಾತು ಗೊತ್ತಾಯ್ತಾ? 2,000 ಬತ್ತಿತ್ತು, ಅದ್ರಲ್ಲೇ ಒಂದ್ ಜೀವನ ನಂಬ್ಕೊಂಡಿದ್ರು. ನೀವು ಕೊಡ್ತೀನಿ ಅಂತ ಹೇಳಿದ್ರಿ, ನೀವು ಕೊಡ್ತೀನಿ ಅಂತ ಹೇಳಿಲ್ಲ ಅಂದ್ರೆ ಅವ್ರು ಹೆಂಗೋ ಬೇರೆ ಆಲ್ಟರ್ನೇಟಿವ್ ಹುಡುಕೊಳ್ಳೋರು. ನೀವು ಕೊಡ್ತೀನಿ ಅಂತ ಹೇಳಿದಕ್ಕ ಅದ್ ಹೆಂಗೋ ಕಾಯ್ಕೊಂಡ್ ನಿಂತವ್ರ, ನೀವು ಕೊಡ್ತಾ ಇಲ್ಲ. ಈಗ ರತ್ನಮ್ಮನ ಕತೆ ಏನು ಹೇಳಿ ನೀವೇ, ಕರೆಕ್ಟಾ? ಹೇಳಿ. ಹೆಂಗೆ ಜೀವನ ನಡತಿತ್ತು ಅಂದ್ರೆ ಹೆಂಗಾಗೋಯ್ತು ಅಂದ್ರೆ ಜಿಯೋ ಸಿಮ್ ಫಸ್ಟ್ ಫ್ರೀ ಕೊಟ್ಬಿಟ್ಟು 3 ತಿಂಗಳ ಆಮೇಲೆ ವಾಪಸ್ ನಮ್ಗೆ ಇಟ್ಬಿಟ್ರಲ್ಲ, ಹಂಗಾಗೋದು ಈಗ. ಹಂಗಾಗೋಯ್ತು ಕಥಾ. ಈಗ ಎತ್ತಗೂ ಇಲ್ಲ ದಾರಿ, ಅತ್ತಗೂ ಇಲ್ಲ ಇತ್ತಗೂ ಇಲ್ಲ. ಕಂಬಳಗೆ ಐತಿವಿ ಅಂದ್ರೆ ಕೂಲಿ ಕಂಬಳನೂ ಇಲ್ಲ, ಮಳೆ ಇಲ್ಲ ಬೆಳೆ ಇಲ್ಲ. ಯಾ ಕಂಬಳಗೆ ಯಾವ್ದು ಬರ್ತಾ ಇದೆ ಈಗ ನಿಮ್ಗೆ? VBG ರಾಮ್ಜಿ ಯೋಜನೆ ಅಂತ ಹೇಳಿ ನಿಮ್ಗೆ ಯಾವ್ದು ಬರ್ತಾ ಇಲ್ಲ. ಕೆಲ್ಸ ಕೊಟ್ರೆ 16 ಜೀವನ ಮಾಡ್ತೀನಿ, ಅದು ಇಲ್ವಲ್ಲ. ಗೋವಿಂದ. ಸರಿ ಆಯ್ತು. ಎಲ್ಲ ಟಿವಿಲಿ ಬರ್ತದೆ, ಎಲ್ಲ ಬರ್ತದೆ ಟಿವಿಲಿ. ನೀವು ಹೇಳಿರೋ ಪ್ರತಿಯೊಂದು ನೀವು ಮಾತಾಡೋದೆಲ್ಲ ಟಿವಿಲಿ ಬರ್ತದೆ. ನಮ್ ಜೀವನ ನಮ್ಮನೆ ಇಟ್ಟು ಬಟ್ಟೆ ಪುಣ್ಯಾತ್ಮ ಜೀವನ ಮಾಡಿ ನಿಮ್ ತರ ಮಾತಾಡ್ಬೇಕು. ಮಾತಾಡ್ಲಿಲ್ಲ ಅಂತಂದ್ರೆ ಗೋವಿಂದ. ಸಿದ್ದರಾಮಯ್ಯ ಕೂಲಿ ಮಾಡಿದ್ರೆ ಜೀವನ ನಮ್ಗ. ಕೂಲಿ ಮಾಡಿದ್ರೆ ಏನ್ ಗೊತ್ತಾಕ ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ಈ ಜಾತಿ ಕೋತಿ ಇದನ್ನೆಲ್ಲ ಬಿಟ್ಬಿಟ್ಟು ನ್ಯಾಯವಾಗಿ ಓಟ್ ಹಾಕಿ ಗೆದ್ದವ್ರಿಗೆ ಪ್ರಶ್ನೆ ಮಾಡ್ಬೇಕು, ನಮ್ಗಿದು ಅನುಕೂಲ ಇಲ್ಲ ಮಾಡ್ಕೊಡಿ ಅಂತ.
ಅವಾಗಷ್ಟೇ ಚಂದ. ಏನ್ ಭಾಳ ಕಷ್ಟ ಸುಖ ಮಾತಾಡ್ತಿದ್ರಿ? ಏನ್ ಸಾರು ನಿಮ್ ಕಷ್ಟ ನಾವು ಕೇಳಕ್ ಬಂದ್ರೆ ನಿಮ್ ಕಷ್ಟ ನಮ್ ತಾವ್ ಹೇಳ್ಬೇಕು. ನಮ್ಮ ಕಷ್ಟ ಏನ್ ಕಷ್ಟ ಅಂತ ನಮ್ಗೆ ನಿಮ್ ಹೆಸರು? ನಮ್ಮ ಹೆಸರು ಕೆಮ್ಮಾಳಿ ಅಂತ. ನಮ್ಮ ಟಿವಿಲಿ ನಿಮ್ ಟಿವಿಲಿ ಬರ್ತೀನಿ. ಹಿಂಗೆ ಮಾತಾಡ್ಕೊಂಡು ಹಿಂಗೆ ನಮ್ಮ ಟಿವಿಲಿ ಬಂದಿದ್ರಲ್ಲ, ನೋಡಿದ್ರಾ? ನೋಡ್ತಾ ಇರ್ತೀರಾ? ಯಾವಾಗ ನೋಡಿದ್ರಿ? ಮದುವೆ ಆಗಿದ್ದದ, ಮದ್ವೆ ಇಲ್ಲ. ಚೆನ್ನಾಗದ ಗಂಡು. ಕೊಡ್ತೀನಿ. ನಿಜಲ್ವೇ? BCom B.Ed ಮೈಸೂರಲ್ಲಿ 7 ವರ್ಷ ಓದಿರೋದು. ಮದುವೆ ಮಾಡ್ಕ. ಹೌದಾ? ನಂಗೆ ಏನ್ ಕೊಟ್ಟಿರಾ? ನಿಜಲ್ವೇ? ದೊಡ್ಡಿ ನಮ್ಮೂರಲ್ಲಿ ನೀವು ಮಾಡ್ಕೊಂಡ್ರಿ, ನಮ್ಮ ದೊಡ್ಡಿ ಅಂತ. ಅಯ್ಯೋ ಹುಡುಗಿ ಇದ್ರೆ ಸಾಕು. ಕಾಡು ಒಳ್ಳೆ ಹುಡುಗಿ. ನಮ್ಮೂರು ಕಾಡೆಯ. ಆಮೇಲೆ ಸಿರ್ತೆ ಬಂದು ಒಂದು ಹುಡುಗಿನೇ ಕಡ್ದು ಕಚ್ಚನ್ಗೆ ಕಚ್ಚಿಟ್ಬಿಡ್ತು. ಹೌದಾ? ಹುಡುಗಿನ ನಿಮ್ಮೂರಲ್ಲಿ ಹೆಣ್ಣು ಹುಡುಗಿ ಸಿರ್ತೆ ಬಂದು ನಾನು ಇವಾಗ ನೋಡ್ಬಿಟ್ಟು ಕಾಮಗಾರಿ ಇಲಾಖೆ ಇವಾಗ ಮಂಜುನಾಥ್ ಕೂಡ ಹೋಗಿ ನೋಡಿದ್ರಂತೆ. ಹೌದಾ? ಆಮೇಲೆ ಕಾಡು ನಮ್ದು ಎಲ್ಲ ಮನೆಗಳು ತಾಳ ಹಾಕೊಂಡು ಮನ್ತೀವಿ. ಬರ್ತದೆ ಸಿರ್ತೆ ಅಂತ ಬೈಕೆ ಎಲ್ಲ ಮುಂದೆ ಗಾಳಿಗೆ ಹೊರಗಡೆ ಮನ್ತೀವಿ. ಇವಾಗೆಲ್ಲ ಮನೆ ಒಳಗೆ ಯಾವ ನಿಮ್ದು? ದೊಡ್ಡಿ ಅಂತ. ಯಾವ ದೊಡ್ಡಿ? KS ದೊಡ್ಡಿ. KS ದೊಡ್ಡಿ. ನೆನ್ನೆ ಇದು ಜೋರ ದೊಡ್ಡಿಗೆ ಹೋಗಿದ್ದು, ಅದಕ್ಕೆ ಆ ದೊಡ್ಡಿ ಏನೋ ಅಂತ ಕೇಳಿದೆ. ಇಲ್ಲ ಮಿಣ್ಣೆ ಕಡೆ. ಮಿಣ್ಣೆ ಪಕ್ಕದಲ್ಲಿ. ಆಮೇಲೆ ಗುರುಲಕ್ಷ್ಮಿ ದುಡ್ಡು ಬರೋದೇ ಇಲ್ಲ. ಗುರುಲಕ್ಷ್ಮಿ ದುಡ್ಡು ಬತ್ತಲ್ವಾ? ಇಲ್ಲ 3 ತಿಂಗಳು. ನಿಮ್ಗೂ ಪಿನ್ಷನ್ ಇಲ್ವಾ? ಇಲ್ಲ ಸರ್. ಎಷ್ಟು ಬರ್ಬೇಕು? 3 ತಿಂಗಳಿಂದ ಇಲ್ಲ. ನಾವ್ ಹೇಳ್ತಿಲ್ಲಪ್ಪ, ನಮ್ಮ ಜನನೇ ಹೇಳ್ತಾವ್ರೆ. ನಮ್ಮೆಲ್ಲ ಬಡವರು ಕಣವೆ. ಆ ಗುರುಲಕ್ಷ್ಮಿ ದುಡ್ಡು ಬಂದ್ರೆ ನಮ್ಮ ಕೂಲಿ ಕಂಬಳಕ್ಕೆ ಹೋಗಲ್ಲ, ನಮ್ಮ ಕೈಲಿ ಆಗಲ್ಲ. ಎಲ್ಲ ಹುಷಾರುಗಳಿಲ್ಲ. ಅದು ನಿಂತೈತಿ ಇವಾಗ. ಎಲ್ಲ ನಾವು ಹಂಗೆ ಕೂಲಿ ಕಂಬಳ ಮಾಡಿದ್ರು ಉಂಟು ಇಲ್ಲ ಅಂದ್ರೆ ಗಂಡು ಮಕ್ಳವ್ರೆ. ಆ ಸೊಸೆಯರ್ಲೆ ಯಾಕೆ ಇಲ್ಲಿ ಬರ್ತೀಯ ಹೋಯ್ತಾರೆ ಆ ಕಡೆ. ನನ್ನ ಮಕ್ಕಳು ನೀವು ಮಗಳು ಕಣ್ಣಂಗ್ ನೋಡ್ಕೋಬೇಕು. ಅವಾಗ ಅವ್ರ ಅಮ್ಮನ ಕಣ್ಣಂಗ್ ನೋಡ್ತಾರ. ನೋಡ್ತೀವಿ, ಎಲ್ಲ ಮಾಡ್ತೀವಿ, ಅವ್ರ ಆಗಲ್ಲ. ನೀವು ಹೊಸ ಸೀನಿಯರಿಟಿ ಮೆರಿತಿರ್ಕೊಂಡು ತಗೊಳ್ಳಿ. ನಾವಲ್ಲ. ನನಗಿಂತ ಗೊತ್ತಾ ನಿಂಗ? ನಾನು ನಮ್ಗ ಎಷ್ಟು ವರ್ಷ ನಿಮ್ಗೀಗ? ಅವ್ರು ಇರೋದು ಬೆಂಗಳೂರು, ಎಲ್ಲ ಬೆಂಗಳೂರಿಗೆ ಹೊಂಟದ್ರು. ನಮ್ಮ ಅಜ್ಜಾಜಿ ಇಲ್ಲವಿ. ಹೌದಾ? ಆದ್ರೂ ಅತ್ತೆ ಆಗ್ಲಿ ಸೊಸೆ ಪಿಂಚಣಿ ಹಣ ಮಾಡುವಾಗ ಹೇಳೋ ಚಿನ್ನು, ಪಿಂಚಣಿ ಹಣ ಬರುವಾಗ ಮಾಡು. ಪಿಂಚಣಿ ಹಣ ಬರ್ಬೇಕಪ್ಪ. ನಿಮ್ಮ ಹೆಸರೇನಂದ್ರಿ? ದೊಡ್ಡಮ್ಮ. ದೊಡ್ಡಮ್ಮ. ನೀವು? ನಾವು ಕೆಮ್ಮಳಮ್ಮ. ಕೆಮ್ಮಳಮ್ಮ. ನೀವು? ನಾವು ಕೋಳಿಪಳ್ಯ ಮುಕುಂದಪಳ್ಯದವರು. ಯಾವ್ರು? ನಗರ ಅಂತ ಆ ಕಡೆ. ನಗರವಾ? ಕೋಡಿಪಳ್ಯ ಎಲ್ಲ ಹೋಗಿದಂಗೆ ನೆನಪೈತಲ್ಲ. ಕೋಳಿಪಳ್ಯ ಮುಕುಂದಪಳ್ಯ. ಏನಪ್ಪ ಮಾಡಿದ್ರೆ ನಮ್ಮನ್ನ ಅದು ಬೇರೆ ಟೇಸ್ಟ್ ಟಿವಿಲಿ ಬರ್ತೀರಿ ಅಂದ್ರಲ್ಲ, ನೀವು ನೋಡಿದ್ರಲ್ಲ ಟಿವಿಲಿ? ನೀನ್ ಬಂದಲ್ಲ. ಹಂಗೆ ಬರ್ತೀರಿ ಮತ್ತೆ ಇಲ್ಲಿ ಹೆಂಗ್ ಮಾತಾಡಿದ್ರೆ ಅಲ್ಲೇ ಟಿವಿಲಿ. ಹೌದಾ? ಟಿವಿಲಿ ಇಲ್ಲಿ ಹೆಂಗ್ ಮಾತಾಡಿದ್ರೆ ಹಂಗೆ ನಮ್ಮ ಟಿವಿಲಿ ಸೇಮು ಪಕ್ಕ. ಅವ್ರ ಅನ್ಕೊಂಡು ಇವ್ರ ಟಿವಿಲಿ ಮತ್ತೆ ಬರ್ತೀವಿ. ನಮ್ಮ ಏನಣ್ಣ ನಮ್ಮ ಕಾಡ್ಲಿರೋರು ನಮ್ಮ ಏನು ಮಾತಾಡೋಣ. ಅದೇ ನಾವು ಹೇಳ್ತಾವೆ ಪಾಪ, ನಿಮ್ಮಂತವ್ರಿಗೆ ಅದು ಕಷ್ಟ. ಆನೆ ಕಾಡು ಇಲ್ಲೇ ನಮ್ಮ ಮುನಿಯಮ್ಮನ ಏನ್ ಕೊಟ್ಟು ಮಡಗಿದೀಯ ಗೃಹಲಕ್ಷ್ಮಿ ದುಡ್ಡಿಗೆ? ಬೇಕಾದಷ್ಟು ಸಾವುಕಾರರು. ಸಾವುಕಾರ? ನೀವು ಸಾವುಕಾರರು? ನೀವು ಏನು? KG ಲೆಕ್ಕ ಚಿನ್ನ 2 ತೋಟ. ದುಡ್ಡು ಬೇಕಾದಷ್ಟು ಬಡ್ಡಿ ಕೊಟ್ಟವ್ರೆ. ತಗೊಳ್ಳಿ, ಇಬ್ರು ಈಗ ಸುರು ಹಚ್ಕೊಂಡ್ರು. ಒಂದ್ ಕಡೆ ಮಡ್ಗೋಳೆ ದುಡ್ಡು ಕೊಟ್ಟವಳೆ. ಒಳಗೆ ಚೆನ್ನಾಗವ್ರೆ. ಚಿನ್ನ ಅದು ಚಿನ್ನನೇ ಇಲ್ಲ. ನೀನು ನಾನು ಥ್ಯಾಂಕ್ ಯು. ಇನ್ಯಾರು ಮಿಸ್ ಆದ್ರು? ತಡ್ರಿ ನೋಡಿಲಿ, ಎಷ್ಟು ಆರಾಮಾಗಿ ಮಲ್ಕೊಂಡವ್ರೆ ನೋಡವ. ಏನು ಜೀವನ ಇವ್ರದು, ನೆಮ್ಮದಿ ಜೀವನ. ಅಲ್ಲಲ್ಲಲ್ಲ ವಿಷ್ಣು ಪರಮಾತ್ಮ. ಯಾರು? ಮುನಿಯಮ್ಮನ ಯಜಮಾನ್ರು. ವಿಷ್ಣು ನಮಸ್ಕಾರ. ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಏನು ನಿಮ್ಮ ಹೆಸರು? ಬೋಳಪ್ಪ ಅಂತ. ಬೋಳಪ್ಪ ಅಂತ. ಯಾವಪ್ಪ? ಬೋಳಪ್ಪ. ಏನು ನಿಮ್ಮ ಮನೆಯವ್ರು ಸಾವುಕಾರಂತೆ ಫುಲ್ಲು? ಬಾಸಮೆ ದನ ಕರ 2 ಆಡು ಮರಿ ಮೇಯಿಸ್ಕೊಂಡು ಕಾಟ ಕಳಿತೀವಿ. ಸಾಕು ಬಡ್ಡಿಗೆಲ್ಲ ಬಿಟ್ಟವ್ರಂತೆ ಮುನಿಯಮ್ಮ? ಬಿಟ್ಟವ್ರೆ. ಸಾಲ ಸಮಯ ಅಷ್ಟೇ. ಅಷ್ಟೇ. ಊರಲ್ಲೆಲ್ಲ ಅಭಿವೃದ್ಧಿ ಎಲ್ಲ ಹೇಳವ್ರೆ ಮುನಿಯಮ್ಮ? ಚಂದಾಗವ್ರೆ. ಇಲ್ಲ ಚೆನ್ನಾಗಿಲ್ಲ ಅವ್ರು ಹೇಳವ್ರೆ ಬಿಡಿ. ಸುಮ್ಮನೆ ಹೇಳ್ಬಿಡೋದು. ಯಾರ ಮಲಗವ್ರೆ? ಆಹಾ, ಈ ದೇಶದ, ಈ ನಾಡಿನ ಹೆಂಗ್ಸ್ರನ್ ಕಂಡ್ರೆ ಬಸ್ಸೇ ನಿಲ್ಸಲ್ಲ. ಹೌದಾ? ನೀವೇನು ಹುಲಿ ಸಿಂಹಗಳು ತರ ಕಾಣ್ತೀರಾ? ಬರ್ತಿದಾರಿ. ನಿಮ್ಮ ಹೆಸರೇನು? ರಾಧಾ ಅಂತ. ನಿಮ್ಮ ಹೆಸರೇನು? ಪಳ್ಳೆಮ್ಮ ಅಂತ. ನಿಮ್ಮ ಹೆಸರು? ಮಾಮ ಇಲ್ಲಿ. ಹೆಸರೇನು? ಗುಂಡಾಪುರ. ಗುಂಡಾಪುರ.
ನಿಮ್ಮೂರು ಯಾವ್ದಂದ್ರಿ? ಮಂಚಾಪುರ. ಮಂಚಾಪುರ. ನೀರಿನ ಸೌಲಭ್ಯ ಇಲ್ಲ, ರೋಡ್ ಚರಂಡಿಗಳಿಲ್ಲ, ಬಡವರು ಬಗ್ಗರಿಗೆ ಏನು ಹೆಲ್ಪ್ ಮಾಡಲ್ಲ. ಇರೋ ಶ್ರೀಮಂತರಿಗೆ ಹೆಲ್ಪ್ ಮಾಡ್ತಾರೆ. ಹೌದಾ? ರಾಜಕೀಯ ವ್ಯಕ್ತಿಯವರು ಯಾರು ದುಡ್ಡು ಕೊಡ್ತಾರ ಆ ಕಡೆ ಹೆಲ್ಪ್ ಮಾಡ್ಕೊಡ್ತಾರೆ. ಯಾರು ದುಡ್ಡು ಕೊಡ್ತಾರ ಆ ಕಡೆ ಹೆಲ್ಪ್ ಮಾಡ್ತಾರೆ. ಗುಡಿಸಲು ಮನೆಯವ್ರಿಗೆ ಮನೆ ಕೊಡಲ್ಲ. ಗುಡಿಸ್ಲು ಮನೆಯವ್ರಿಗೆ ಮನೆ ಕೊಡಲ್ಲ. ಮನೆ ಮೊದಲೇ ಲಂಚ ಕೊಟ್ಟಿಲ್ವಾ? ಕೊಡ್ಬೇಕು. ಕೇಳಿಲ್ವಾ ನಿಮ್ಮ ಎಮ್ಮೆಲ್ಲೆ? ಯಾರು ಹೆಲ್ಪ್ ಮಾಡಲ್ಲ. ಓಟೊಂದ್ ದಿವಸ ಬರ್ತಾರೆ, ಓಟ್ ಇಸ್ಕೋತಾರೆ, ಹೋಯ್ತಾರೆ. ಹೋಯ್ತಾರೆ ಅಷ್ಟೇ. ಮಾಡ್ತೀನಿ, ನೀನ್ ಮಂಚಾಪುರ. ಮಂಚಾಪುರ. ಮಂಚಾಪುರದಲ್ಲೆಲ್ಲ ಮಂಚದ ಮೇಲೆ ನಿದ್ದೆ ಮಾಡ್ತಾವ್ರೆ. ನಿಂದೆ ಮಾಡೋಕಾಯ್ತದೆ ಅಲ್ಲಿ ನೀರೇ ಇಲ್ವಲ್ಲ, ಹೆಂಗ ನಿಂದೆ ಅಲ್ಲ ಮಾಡೋಕಾಯ್ತದ? ನೀವಲ್ಲ, ಜನ ಅಲ್ಲ, ಜನ ಎಲ್ಲ ಬೀದಿಗೆ, ಜನ ಇಲ್ಲ, ಜನ ನಾಯಕರು ಮಂಚದ ಮೇಲೆ. ಮಂಚದ ಮೇಲೆ ಅವ್ರೇನು ನೀಟಾಗಿ ಮಾಡ್ತಾರ. ಅವ್ರ ಏನ್ ಗೊತ್ತಾ, ಓಟ್ ಹಾಕೋಗಿ ಬರ್ತಾರೆ, ಈಸ್ಕೊಂಡು ಹೋದ್ಮೇಲೆ ಮನಿ ಕೊತ್ತಾರ ಅಷ್ಟೇ. ಓಟ್ ಹಾಕ್ಬೇಕಾದ್ರೆ ನಿಮಗೆ ಕಾಸು ಕೊಟ್ಟಾರಲ್ಲ, ನೀವ್ ಯಾಕೆ ಇಸ್ಕತ್ತೀರಿ? ನಾವ್ ಯಾರು ಸರ್ ಈಸ್ಕೊಂಡು? ರೈತರು ಹೋಗಿ ಈಸ್ಕೊಳಕಾಯ್ತದ್ಯಾ? ರೈತರು ಅಂತಲ್ಲ, ಮಾಮೂಲಿ ಜನ ಇಸ್ಕತ್ತೀರಿ. ಈಸ್ಕೊಳ್ಳೋರು ಈಸ್ಕೊತಾರ ಸಾ, ಈಸ್ಕೊಳ್ತದವ್ರು ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮ ಹೆಸರೇನು? ಗಣೇಶ ಅಂತ. ಗಣೇಶನ. ನಿಮ್ಗೆ ಓಟ್ ಹಾಕೋ ಟೈಮಿಗೆ ಬರ್ತಾರೆ, ಒಂದ್ 5,000 ಕೊಡ್ತಾರೆ, ನೀನು ಇಸ್ಕತ್ತಿದೆ. ಎಕ್ಸಾಂಪಲ್ ಹೇಳ್ತಿರೋದು. ಆಮೇಲೆ ಒಂದ್ 2 ವರ್ಷ ಆದ್ಮೇಲೆ ಕೇಳ್ತೀಯಾ, ನಮ್ಗೆ ನಮ್ಮೂರಲ್ಲಿ ಅದಿಲ್ಲ ಇದಿಲ್ಲ ಅಂತೀಯಾ. ಒಂದ್ ಓಟಿಗೆ 5,000 ಕೊಟ್ಟಿಲ್ಲ, ಹೋಗಯ್ಯ ಅಂತಾರೆ. ಏನ್ ಮಾಡ್ತೀಯ ಅವಾಗ? ಅದೇ ತಪ್ಪು ಮಾಡೋದು, ಜನಗಳು ತಪ್ಪು ಮಾಡೋದು ಅದೇ. ಜನಗಳು ತಪ್ಪು ಮಾಡೋದು ಅದೇ. ನಾನೇ ನಾವು ಜನಗಳು ತಪ್ಪು ಮಾಡೋದ ಕರೆಕ್ಟ್ ಆಗಿದ್ಬಿಟ್ಟು ಅಂದ್ರೆ ತಪ್ಪು ಉಳಿಸ್ಕೋಬಹುದು. ನಾವು ದುಡ್ಡು ಇಸ್ಕೊಂಡಾದ್ರೆ ಅವ್ರ ಕೈ ಹೊಡ್ಬಿಡ್ತೀವಿ, ನಾವೇನ್ ಕಳ್ಕೋಗಲ್ವಲ್ಲ. ಹಂಗ ಅದ್ದೇ ನಿಮ್ಗೆ ಹೇಳಿದ್ದು ಮತ್ತೆ. ಏನು ಏನಿಗೆ ಬೆಟ್ಟಕ್ಕ? ಯಾಕ? ಬರ್ತೀನಿ ನಾಳೆಗ. ಅಲ್ಲೇ ನಾಳೆ ಕಾರ್ಯಕ್ರಮ ಹಿಡಿಬೇಡಿ. ನಮ್ ಕಾರ್ಯಕ್ರಮ ನೋಡ್ತಿರ್ತಾನೆ ನೀವು? ಡೈಲಿ ನೋಡ್ತೀರಾ ಅಂದ್ಮೇಲೆ ಮತ್ತೆ ಯಾಕೆ ಎದುರ್ಕತ್ತಿದ್ರಿ? ಯಾಕೆ ಎದ್ರಕೋಬೇಕು? ಮತ್ತೆ ಯಾಕೆ ಹಿಡಿಬೇಡಿ ಅಂತಿದ್ರಿ? ಅಲ್ಲ ನಮ್ಮೆಲ್ಲ ಸೂಟ್ ಆಯ್ತಲ್ಲ, ಬಂದಿರೋ ಟಿವಿಲಿ. ನಾಳೆ ನೀವು ಇಷ್ಟ ದಿನ ನನ್ನ ನೋಡ್ತಿದ್ರಿ, ಈಗ ನನ್ನ ಸೇರಿಸಿ ನಿಮ್ಮನ್ನು ಸೇರಿಸಿ ನೋಡ್ಕೊಬಿಡಿ. ಬೆಟ್ಟಕ್ಕೆ ಬನ್ನಿ ಅಂತ. ಬೆಟ್ಟಕ್ಕೆ ಬರ್ತೀನಿ. ಹೋಗ್ಬನ್ನಿ. ಹೇಳ್ರವಾ. ಸೊಲ್ಲೆ ಯಾವ್ರು? ನಾಗನಗರದಲ್ಲಿ ನೀರೇ ಇಲ್ಲ, ಕುಡಿಯಕ ನೀರಿಲ್ಲ. ತಗೊಬಂದ್ರು ಆಮ ಬರ್ತಾರಂದು ಒಂದೊಂದು ಟಂಬು ಉಯ್ತಾರ, ನಮ್ಗೆ ಎಟ್ಸ್ಕಲ್ಲ ನೀರು. ನೀವು ಬಾರ್ಡರ್ ಇರೋದು ತಮಿಳ್ನಾಡು ಬಾರ್ಡರ್? ತಮಿಳ್ನಾಡು ಇಲ್ಲಿ ಕರ್ನಾಟಕದಲ್ಲಿ. ಅನೂರಿಂದ ಅಂಬಿಕಾಪುರ ಮೇಡಂದು ಕೆಳಕ ನಾಗನಗರ. ನಿಮಗೆ ಕನ್ನಡ ಸ್ವಲ್ಪ ಜಾಸ್ತಿ ಬರಲ್ಲ ಅನ್ಸುತ್ತೆ. ಬರಲ್ಲ. ಯಾಕೆ ಬರಲ್ಲ? ನೀವು ಕರ್ನಾಟಕದಲ್ಲಿ ಇದ್ದೀರಿ. ಕರ್ನಾಟಕದಲ್ಲಿ ಬರಲ್ಲ. ಯಾಕೆ ಬರಲ್ಲ? ಯಾಕೆ ಬರಲ್ಲ ಅಂದ್ರೆ ಏನ್ ಮಾಡಕ? ಕನ್ನಡ ಕಲಿಬೇಕು. ಕಲಿಯಕ ಗೊತ್ತಿಲ್ವಲ್ಲ. ಕಲಿಯೋದು ಮೊಮ್ಮಕ್ಕಳು ಕಲ್ತವ್ರ? ಮಕ್ಕಳೆಲ್ಲ ಮಾತಾಡ್ತಾರ? ಎಲ್ಲ ಕಲ್ತಾರ. ನಿಮ್ಮೂರು ಯಾವ್ದು? ತವರೂರು? ಹೊಸರಾಂಪುರ. ಅದು ಕರ್ನಾಟಕನೇ? ಅದೇ ಕರ್ನಾಟಕ. ಆದ್ರೂ ಯಾಕೆ ಹಿಂಗೆ? ಯಾಕಂದ್ರೆ ಏನ್ ಮಾಡಕ? ನಮ್ಗೆ ಕರ್ನಾಟಕದಲ್ಲಿ ಕನ್ನಡನೇ ಮುಖ್ಯ ಅಲ್ವೇ? ನಿಮಗೆ ಕನ್ನಡ ಬರ್ತದ ಇಲ್ವೋ? ನೀವು ತಮಿಳ್ನಾಡ? ಅಮ್ಮ ಆಯ್ತಮ್ಮ. ಮತ್ತೆ ಹೆಂಗಮ್ಮ ವಿಜಯ್? ಎಲ್ಲ ಚಿನ್ನ ಎಲ್ಲ ಕೊಡ್ತಾರಂತೆ ವಿಜಯ್. ಆಮ ಏನಜಾ ಕನ್ನಡ ಕಲಿಬೇಕು. ನಮಗ್ ಬರಲ್ಲ. ಬರಲ್ವಾ ನಿಮ್ಗೂ? ಒಂದು ಮಾತು ಬರಲ್ಲ. ತಕೊಳ್ಳಿ. ಹೇಳಿ ಮೇಡಮ್. ಹೇಳಿ ಭಯ ಬೀಳ್ಬೇಡಿ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಾವು ಭಾಷಾ ಕಾರ್ಯಕರ್ತೆ 2 ತಿಂಗಳು 3 ತಿಂಗಳು ಸಂಬಳ ಕೊಟ್ರೆ ನಾವು ಹೆಂಗ್ರೀಸರ್ ಜೀವನ ಮಾಡೋದು. ತಕೊಳ್ವಾಗ್ಲೇ ಒಂದ್ ರೀತಿ. ಅವರು ಆಶಾ ಕಾರ್ಯಕರ್ತೆಯರು ಅಂದ್ರೆ ಪಾಪ ಎಷ್ಟು ಕೆಲಸ ಮಾಡ್ತಿರ್ತಾರೆ. ನಾವು ಕೊಡೋ ರಿಪೋರ್ಟ್ ಮೇಲ್ಗಡೆ 5,000 ಗೌರವಧನ, ಬುಕ್ ಮೆಂಟ್ ಒಂದು 2,000. 7,000 ಅದು ಕೊಡಲ್ಲ ಸರಿ. ಅದು ಸರಿಯಾಗಿ ಕೊಡಲ್ಲ, ಟೈಮಿಂಗ್ಸ್ ಕೊಡಲ್ಲ. ಆಮೇಲೆ ನಮ್ಗಳಿಗೆ ಹೋದ್ರೆ ಹಾಸ್ಪಿಟಲ್ಗಳು ನಮ್ಮ ಹತ್ರನೇ ಲಂಚ ಇಸ್ಕೋತಾರೆ. ನಮಗೂ ನನ್ನ ಮಕ್ಳಿಗೂ ಈಗ ಡೆಲಿವರಿ ಮಾಡಿಸ್ಕೊಂಡು ಬಂದಿದ್ದೀನಿ, ನಾನೇ ಕೊಟ್ಬಿಟ್ಟು ಬಂದಿದ್ದೀನಿ. ಯಾವ ಆಸ್ಪತ್ರೆ? ಜಿಲ್ಲಾ ಆಸ್ಪತ್ರೆ ಅನೂರು. ಸರ್ಕಾರಿ ಗೌರವ ಅನೂರ ಚಾಮರಾಜನಗರದಲ್ಲಿ ಅಲ್ಲೇನೋ ಆಸ್ಪತ್ರೆ ಕರ್ಮ ಇದ್ದಿದ್ದೆ ಬಿಡಿ. ಪ್ರತಿಯೊಬ್ರು ಕೊಟ್ರೆ ನೋಡೋದು, ಕೊಡದಿದ್ರೆ ಪೇಷಂಟ್ಗಳನ್ನೇ ನೋಡಲ್ಲ. ಹಂಗದೇ ಪರಿಸ್ಥಿತಿ. ಸರಿ ಆಯ್ತು. ಇದ್ರೆಲ್ಲ ನಾವು ನೋಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಎಲ್ಲ ಆಸ್ಪತ್ರೆಗಳಿಗೂ ಎಲ್ಲರಿಗೂ ಹೆಲ್ಪ್ ಆಗಲಿ ಸರ್, ಹೆಲ್ಪ್ ಮಾಡ್ಕೊಡಿ. ಹೌದು